ನಮಸ್ಕಾರ ಮೇಘರಾಜ್. ನಮಸ್ಕಾರ ಮೇಘರಾಜರಿಗೆ. ನಮಸ್ಕಾರ. ಬರಬೇಕು ಇನ್ಸ್ಪೆಕ್ಟರ್ ಸಾಹೇಬ್, ಬರಬೇಕು. ನಿನ್ನೆ ಬರಬೇಕಾಗಿತ್ತು. ನಿನ್ನೆ ಬರಬೇಕಾಯ್ತು, ಯಾಕೆ ತಡವಾಯ್ತಲ್ಲ? ಏನಿಲ್ಲ, ಸ್ವಲ್ಪ ಮನೆಯಲ್ಲಿ ಮೇಘರಾಜ. ಮೇಘರಾಜ. ನೀಲಕಂಠನ ಮಗಳು ಕಮಲ ಇವಳೆ. ಮೇಘರಾಜ ನಮಸ್ಕಾರ. ಈ ಊರಿನ ಶ್ರೀಮಂತ ಮೇಘರಾಜರದು ನೀವೇ ಸರ್? ಹೌದು, ನಾನೇ. ಹೌದಮ್ಮ, ಇವರ ತಂದೆ ನಾನು ತುಂಬಾ ಆತ್ಮೀಯರು. ಸಾಕಷ್ಟು ಹಣ ಕೊಟ್ಟು ನನ್ನನ್ನು ಈ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಹೌದು ಮೇಘರಾಜ, ಹೌದು. ನನಗೆ ಬೇಕಾದ ವಸ್ತು. ಹೌದು, ನನಗೆ ಬೇಕಾದ ವಸ್ತು ಗಗನದಲ್ಲೇ ಇರಲಿ, ಅದನ್ನು ವಶಪಡಿಸಿಕೊಳ್ಳುವುದು ನನಗೆ ಚೆನ್ನಾಗಿ ಗೊತ್ತು. ಮೇಡಮ್, ನೀವು ತುಂಬಾ ಓದಿಕೊಂಡಿರೋರು, ನಿಮಗೇನು ನಾವು ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ವಾಸ್ತವದ ಬಗ್ಗೆ ನಾನು ವಿಚಾರ ಮಾಡಬಹುದೇ? ನನಗೆ ತಂದೆ ತಾಯಿ ಇಲ್ಲ ನೋಡಿ, ನನಗೆ ಆದರೆ ನನಗೆ ನನ್ನ ಅಜ್ಜಿ ಮತ್ತು ನನ್ನ ತಮ್ಮನ ವಿದ್ಯಾಭ್ಯಾಸದ ಕೊರತೆ ಎಲ್ಲ ನನ್ನ ಮೇಲಿದೆ. ಇದಕ್ಕೆ ನಾನೇ ಜವಾಬ್ದಾರ. ಶ್ರೀಮಂತ ನನ್ನ ನೋಡಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಇನ್ಸ್ಪೆಕ್ಟರ್ ಸಾಹೇಬರು ನನಗೆ ಒಂದು ಕೆಲಸ ಕೊಡಿಸಿ ಅವರು ಪುಣ್ಯವಂತರಾಗಿದ್ದಾರೆ. ಅಂದ ಹಾಗೆ ಈ ಊರಿನಲ್ಲಿ ಅವಿನಾಶ್ ಅಂತ ಇದ್ದಾರಲ್ಲ, ಅವರು ನಾನು ಒಂದೇ ಕಾಲೇಜಿನಲ್ಲಿ ಓದುತ್ತಾ ಇದ್ದೇವೆ. ಅವಿನಾಶ? ಓಹೋ, ಆ ಅವಿನಾಶನಾ? ತುಂಬಾ ಒಳ್ಳೆಯದಾಯ್ತು ಮೇಡಮ್. ಇದೀಗ ತಾನೇ ಇಂಜಿನಿಯರಿಂಗ್ ಓದಿ ಬಂದಿದ್ದಾನೆ. ಬೆಂಗಳೂರಿನಿಂದ ಈಗ ಊರಿಗೆ ವಾಪಸ್ ಬಂದಿದ್ದಾನೆ. ಹೋಗ್ಲಿ ಅವನ ಜೊತೆ. ಹೋಗಲಿ, ಅವನ ಜೊತೆ ಬರೀ ಸ್ನೇಹನ ಮತ್ತೆ ಇನ್ನೇನು? ಜಸ್ಟ್ ಫ್ರಮ್ ಫ್ರೆಂಡ್ಶಿಪ್ ಅಷ್ಟೇ. ತುಂಬಾ ಒಳ್ಳೆಯ ಹುಡುಗ. ಇರ್ಲಿ ಬಿಡು. ಹೋಗಲಿ ಬಿಡಮ್ಮ. ಶ್ರೀಮಂತರೇ, ನಾನಿನ್ನು ಬರಬಹುದೇ? ಆಯ್ತು ಇನ್ಸ್ಪೆಕ್ಟರ್, ನನ್ನ ಕೆಲಸಕ್ಕೆ ನನ್ನ ಕೆಲಸಕ್ಕೆ ನಿಮ್ಮ ಉಪಕಾರ ಸದಾ ನಮ್ಮ ಮೇಲೆ ಇರಲಿ. ನಾಳೆ ದಿನ ನಿಮ್ಮನ್ನು ಖುದ್ದಾಗಿ ಮೀಟ್ ಮಾಡ್ತೇನೆ ಮೇಘರಾಜ.